ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್, ನೀವೇ ಆ ಜಾಗನ ಬೇಡ ಅಂದ್ರಿ ಅಂತ ಹೇಳಿದ್ದು ಈ ಏಜೆಂಟ್. ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ. ಬೇರೆ ಇನ್ಯಾರೋ ಜಾಸ್ತಿ ದುಡ್ಡು ಕೊಡ್ತಿದ್ದಾರೆ ಅಂತ ಅವ್ರಿಗೆ ಕೊಟ್ಬಿಡೋಣ ಅಂತ ಹೇಳಿದ್ದು ಇವನೇನೆ. ಅದಕ್ಕೆ ಹೇಗಿದ್ರು ಸೈಟ್ ಸೇಲ್ ಆಗ್ತಿದ್ದಿಲ್ಲ ಅಂತ ನಾನು ಒಪ್ಕೊಂಡೆ. ನೋಡಿ ಸರ್, ನಾವು ಒಂದ್ಸಲ ಅಡ್ವಾನ್ಸ್ ತಗೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಮಾತಕ್ಕೆ ತಪ್ಪೋರಲ್ಲ. ನೋಡಿ, ಇಂಥವನಿಂದ ನಿಮ್ಮಂಥವ್ರಿಗೆ ಎಂಥ ಕೆಟ್ಟ ಹೆಸರು. ದುಡ್ಡಿನ ಆಸೆಗೆ ಎರಡೂ ಕಡೆ ಮೋಸ ಮಾಡ್ತಿದ್ದಾನೆ. ನಾನು ನಿನ್ನ ಹತ್ರ ಎಷ್ಟು ವರ್ಷದಿಂದ ವ್ಯವಹಾರ ಮಾಡ್ತಾ ಇಲ್ಲ? ಇದೇ ತರ ನೀನ್ ಎಷ್ಟು ಸಲ ನಾನು ಮೋಸ ಮಾಡಿರ್ತೀಯ? ಅಯ್ಯೋ ಸರ್, ಸುಮ್ಮನೆ ನನ್ನ ಮೇಲೆ ಆಪಾದನೆ ಮಾಡಬೇಡಿ. ನಾನು ಇದುವರೆಗೂ ಯಾವತ್ತೂ ಈ ಥರ ಕೆಲಸ ಮಾಡಿದವನೇ ಅಲ್ಲ. ಅಗ್ರಿಮೆಂಟ್ ಆದಮೇಲೆ ಸೈಟ್ ಇವ್ರಿಗೆ ಕೊಡಬೇಕಾಗಿತ್ತು. ಆದ್ರೆ ಏನು ಮಾಡೋದು, ಆ ಹೆಂಗಸು ಇವ್ರ ಮ್ಯಾನೇಜರ್ ಜೊತೆಲೆ ಬಂದು ದುಡ್ಡು ಎಷ್ಟಾದರೂ ಖರ್ಚಾಗಲಿ ಈ ಜಾಗ ನನಗೆ ಬೇಕು ಅಂದರು. ಮ್ಯಾನೇಜರೇ ಜೊತೆಲಿದ್ರಲ್ಲ, ಇವ್ರಿಗೂ ವಿಷಯ ಗೊತ್ತಾಗಿರುತ್ತೆ ಅಂತ ನಾನು ಸುಮ್ಮನಾದೆ. ನಮ್ಮ ಮ್ಯಾನೇಜರ ಸಾಧ್ಯನೇ ಇಲ್ಲ. ಸುಮ್ಮನೆ ಸುಳ್ಳು ಹೇಳ್ಬೇಡ. ಇಷ್ಟೊತ್ತು ನಮ್ಮ ಹತ್ರನೇ ಒಂದು ಮಾತಾಡಿ ಈಗ ಓನರ್ ಮುಂದೆ ಬೇರೆ ಮಾತಾಡ್ತಿದ್ಯಾ? ಇಲ್ಲ ಸರ್, ನಮ್ಮ ತಾಯಿ ಮೇಲೆ ಆಣ ಮಾಡಿ ಹೇಳ್ತೀನಿ. ಬೇಕಾದ್ರೆ ನಿಮ್ಮ ಮ್ಯಾನೇಜರ್ನ ವಿಚಾರಿಸ್ತೀವಿ. ನೀನೇನಾದ್ರೂ ಸುಳ್ಳು ಹೇಳ್ತಿದ್ಯ ಅಂತ ಗೊತ್ತಾದ್ರೆ ಸರಿ ಸರ್, ಇದನ್ನೆಲ್ಲ ನೀವು ಆಮೇಲೆ ವಿಚಾರಿಸ್ಕೊಳ್ಳಿ. ಮೊದಲು ಜಾಗನ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಪೇಮೆಂಟ್ ಎಲ್ಲ ನಾನು ಹೇಳ್ದಾಗೆ ಆಗಬೇಕು. ಖಂಡಿತವಾಗ್ಲೂ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಈ ಜಾಗ ಕೈ ತಪ್ಪೋಗುತ್ತೆ ಅಂದ್ಕೊಂಡಿದ್ವಿ. ಅದೇ ಮತ್ತೆ ಸಿಕ್ಕಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ನಾವೇನು ಬರ್ತೀವಿ. ಓಕೆ ಸರ್. ಅಭಿ ಹೋಗಿ ತುಂಬ ಹೊತ್ತಾಯ್ತು. ಆ ಜಾಗದ ವಿಚಾರ ಏನಾಗಿರ್ಬೋದು? ಆ ಇಡಿಯಟ್ ಮ್ಯಾನೇಜರ್ಗೆ ಫೋನ್ ಮಾಡಿ ಅಪ್ಡೇಟ್ ಮಾಡು ಅಂತ ಹೇಳಿದೆ. ಅವ್ನು ಯಾಕಿನ್ನೂ ಕಾಲ್ ಮಾಡಿಲ್ಲ? ಹಲೋ ಮೇಡಮ್, ನೀವು ಹೇಳ್ದಾಗೆ ಆ ಬ್ರೋಕರ್ಗೆ ಎಲ್ಲ ಹೇಳಿ ಅರೇಂಜ್ ಮಾಡಿದ್ದೆ. ಆದ್ರೆ ಆದ್ರೆ ಏನು? ಏನಾಯ್ತು? ಅಭಿ ಸರ್ ಮತ್ತೆ ಸಮರ್ಥ್ ಇಬ್ರು ಅವ್ರನ್ನ ಹೆದರ್ಸಿದ್ದಾರೆ. ಲೀಗಲ್ ನೋಟಿಸ್ ತಗೊಂಡು ಜಾಗದ ಓನರ್ ಹತ್ರ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಏನೀಗ? ನಾನು ಅವ್ರಿಗಿಂತ ಜಾಸ್ತಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ. ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆ ಜಾಗ ಯಾವುದೇ ಕಾರಣಕ್ಕೂ ಅವ್ರಿಗೆ ಸಿಗಬಾರ್ದು. ಇಲ್ಲ ಮೇಡಮ್, ಈಗ ಅದೆಲ್ಲ ಸಾಧ್ಯ ಇಲ್ಲ ಅನ್ಸುತ್ತೆ. ಅವ್ರ ಹತ್ರ ಅಡ್ವಾನ್ಸ್ ಕೊಟ್ಟಿರೋ ಕಾಪಿ ಇದೆ. ಅವ್ರೇನಾದ್ರೂ ಕೋರ್ಟ್ಗೆ ಹೋದ್ರೆ ಆ ಜಾಗ ಅವ್ರಿಗೆ ಸೇರುತ್ತೆ. ಅದು ಅಲ್ಲದೆ ಆ ಜಾಗದ ಓನರು ಅದನ್ನ ಅವ್ರು ಕೊಡೋದಕ್ಕೆ ಒಪ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ ಮೇಡಮ್, ಆ ರಿಯಲ್ ಎಸ್ಟೇಟ್ ಏಜೆಂಟು ಅಭಿ ಮತ್ತೆ ಸಮರ್ಥ್ಗೆ ನನ್ನ ಹೆಸರನ್ನ ಬಾಯ್ ಬಿಟ್ಟಿದ್ದಾನೆ. ಏನ್ ಹೇಳ್ತಿದ್ಯಾ ನೀನು? ಇದ್ರ ಹಿಂದೆ ಎಲ್ಲ ನೀನೇ ಇರೋದು ಅಂತ ಅವ್ರಿಗೆ ಗೊತ್ತಾಗೋಯ್ತಾ? ನಾನೇ ಇರೋದು ಯಾಕೆ ಕೇಳ್ತೀರಾ ಮೇಡಮ್? ನೀವ್ ಏನ್ ಹೇಳಿದ್ರು ಅದನ್ನ ಮಾಡಿದ್ದೀನಿ ಅಷ್ಟೇ. ಅವರು ಖಂಡಿತ ನನ್ನನ್ನು ಹುಡ್ಕೊಂಡ್ ಬರ್ತಾರೆ. ಅಕಸ್ಮಾತ್ ನಾನೇನಾದ್ರೂ ಅವ್ರ ಕೈಗೆ ಸಿಗಾಕೊಂಡ್ರೆ ಆವಾಗ ನಿಮ್ಮ ಹೆಸರನ್ನ ನಾನು ಹೇಳಲೇಬೇಕಾಗುತ್ತೆ. ಏಯ್, ಏನ್ ಹೇಳ್ತಿದ್ಯಾ? ತಲೆ ಕೆಟ್ಟಿದ್ಯಾ ನಿನಗೆ? ನೋಡು, ನೀನೇನಾದ್ರೂ ನನ್ನ ಹೆಸರನ್ನ ಅವ್ರಿಗೆ ಹೇಳಿದ್ರೆ ಆಮೇಲೆ ನಾನು ನಿನ್ನ... ಹಲೋ ಹಲೋ, ಎಂತ ಕೆಲಸ ಆಗೋಯ್ತು? ಇವನ್ನ ನಂಬಿ ನಾನು ಕೆಟ್ಟೆ. ಇವನೇನಾದ್ರೂ ನನ್ನ ಹೆಸರನ್ನ ಅಭಿಗೆ ಸಮರ್ಥ್ಗೆ ಹೇಳ್ಬಿಟ್ರೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.